ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ವಿಷಯ ಏನಪ್ಪಾ ಅಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿಯ ಏಕಸದಸ್ಯ ವಿಚಾರಣಾ ಆಯೋಗವು ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸೇರಿದ ಪರಯ್ಯ ಪರವನ್ ಜಾತಿಯನ್ನು ಸೇರಿಸಲಾರದೆ ಬಲಗೈ ಸಂಬಂಧಿಸಿದ ಜಾತಿಗಳನ್ನು ಸೇರಿಸದೆ ಇನ್ನೂ ಹಲವು ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲಗೈ ಛಲವಾದಿ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರುವುದು ಅಲ್ಲದೆ ಜಾತಿಯೇ ಅಲ್ಲದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇವುಗಳನ್ನು ಶೇಕಡ 1% ಮೀಸಲಾತಿ ಸೇರಿಸಿಕೊಂಡಿರುವುದರಿಂದ ಕೂಡಲೇ ಅವುಗಳನ್ನು ರದ್ದುಪಡಿಸಿ ಸದರಿ ಬಲಗೈ ಜನಸಂಖ್ಯೆಗೆ ಅನುಗುಣವಾಗಿ ಸರಿಯಾಗಿ ಸಮೀಕ್ಷೆಯನ್ನ ಮಾಡಿಸಿ ಒಳ ಮೀಸಲಾತಿಯನ್ನು ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕಾಗಿ ಛಲವಾದಿ ಮಹಾಸಭಾ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮಾನ್ಯರೇ, ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಬಳ್ಳಾರಿ ಈಗ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಒಳ ಮೀಸಲಾತಿಯ ಏಕಸದಸ್ಯತ್ವ ವಿಚಾರಣಾ ಆಯೋಗ ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಬಲಗೈ ಛಲವಾದಿ ಹೊಲೆಯ ಜಾತಿಗೆ ಸಂಬಂಧಿಸಿದ ಸುಮಾರು 49 ಮೂಲ ಉಪಜಾತಿಗಳಿಗೆ ಸಂಬಂಧಿಸಿದ ಜಾತಿಗಳು ಇರುವುದರಿಂದ ಅವುಗಳನ್ನು ಒಂದೇ ಗುಂಪಿಗೆ ಸೇರ್ಪಡಿಸಿಕೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಏಕಸದಸ್ಯ ಆಯೋಗ ವರದಿ ತಯಾರಿಸುವಾಗ ಈ ಎಲ್ಲಾ ಉಪಜಾತಿಗಳ ಜನಸಂಖ್ಯೆಯನ್ನು ಬಲಗೈ ಛಲವಾದಿ ಹೊಲೆಯ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಚನ್ನದಾಸ, ಮಾಲದಾಸ, ಪರಯ್ಯ ಪರ್ವನ್ ಬಲಗೈ ಸಂಬಂಧಿತ ಜಾತಿಗಳನ್ನು ಸೇರ್ಪಡಿಸಿಕೊಂಡು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕೆಂದು ಛಲವಾದಿ ಮಹಾಸಭಾ ರಾಜ್ಯ ಸಮಿತಿ ವತಿಯಿಂದ ಆಗ್ರಹಿಸಿತ್ತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ದಿನಾಂಕ 4/8/2025 ವಿಂಗಡಿಸಿ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ದು, ಇದರಲ್ಲಿ ಬಲಗೈ ಛಲವಾದಿ ಹೊಲೆಯ ಜಾತಿಗೆ ಸಂಬಂಧಿಸಿದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಚನ್ನದಾಸ, ಮಾಲದಾಸ, ಪರಯ್ಯ ಪರ್ವನ್ ಬಲಗೈ ಜಾತಿಗೆ ಸಂಬಂಧಿಸಿದ ಇವುಗಳನ್ನು ಸೇರ್ಪಡಿಸಲಾರದೆ ಪ್ರತ್ಯೇಕವಾಗಿ ಶೇಕಡ 1% ಮೀಸಲಾತಿಯನ್ನು ನೀಡಿ ತಾರತಮ್ಯ ಎಸಗಿದ್ದು ಮೀಸಲಾತಿ ಸಮೀಕ್ಷೆಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದ್ದರಿಂದ ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಬಲಗೈ ಛಲವಾದಿ ಹೊಲೆಯ ಸಮಾಜವನ್ನು ಜನಸಂಖ್ಯೆ ಹೆಚ್ಚಿದ್ದರೂ ಸಹ ಕಡಿಮೆ ಜನಸಂಖ್ಯೆಯಲ್ಲಿ ವರದಿಯಲ್ಲಿ ಕೈಬಿಟ್ಟು ನಮೂದಿಸಿದ್ದು ದುರಂತದ ಸಂಗತಿ. ಬಲಗೈ ಛಲವಾದಿ ಹೊಲೆಯ ಸಂಬಂಧಿಸಿದ ಜಾತಿಗಳನ್ನು ಒಂದು ಕಡೆ ಕ್ರೋಢೀಕರಿಸಿಕೊಂಡು ಸಮೀಕ್ಷೆ ಮಾಡಿ ಎಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಈ ವಿಷಯವಾಗಿ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿ ತಿಳಿಸಿ ಛಲವಾದಿ ಸಂಬಂಧಿಸಿದ ಸಂಘಟನೆಗಳು ಸುಮಾರು ಸಾರಿ ಮನವಿ ಮಾಡಿಕೊಂಡರೂ ಸಹ ಮನವಿಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಲೆಕ್ಕಿಸಲಾರದೆ ಹಾಗೂ ಬಲಗೈ ಛಲವಾದಿ ಹೊಲೆಯ ಜಾತಿಗಳನ್ನು ಸರಿಯಾಗಿ ಸಮೀಕ್ಷೆ ಮಾಡಲಾರದೆ ಬಲಗೈ ಗುಂಪಿಗೆ ಶೇಕಡ 5% ನೀಡಿ ಈ ಅವೈಜ್ಞಾನಿಕ ವರದಿಯಿಂದ ಬಲಗೈ ಛಲವಾದಿ ಸಮಾಜವನ್ನ ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತವಾಗಿ ತುಳಿಯಲಿಕ್ಕೆ ಹುನ್ನಾರ ನಡೆದಿದ್ದರಿಂದ ಇದರಿಂದ ಸಮಾಜಕ್ಕೆ ನೋವುಂಟಾಗಿದ್ದು ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಬಲಗೈ ಛಲವಾದಿ ಹೊಲೆಯ ಸಂಬಂಧಿಸಿದ ಜಾತಿಗಳನ್ನ ಸರಿಯಾಗಿ ಪುನಃ ಸಮೀಕ್ಷೆಯಲ್ಲಿ ಕ್ರೋಢೀಕರಿಸಿಕೊಂಡು ಸರಿಯಾಗಿ ಜನಸಂಖ್ಯೆಗೆ ತಕ್ಕಂತೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿ ದಿನಾಂಕ 16/8/2025 ಸಚಿವ ಸಂಪುಟ ಉಪ ಸಮಿತಿ ರಚಿಸಿದಂತಹ ಆ ಸಮಿತಿಯಲ್ಲಿ ಅಗತ್ಯ ಕ್ರಮ ಕೈಗೊಂಡು ಬಲಗೈ ಛಲವಾದಿ ಹೊಲೆಯ ಜಾತಿಗೆ ಆದಂತಹ ಅನ್ಯಾಯವನ್ನು ಸರಿಪಡಿಸಿಕೊಟ್ಟು ಒಳ ಮೀಸಲಾತಿಯನ್ನು ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಿಕೊಡಬೇಕೆಂದು ಈ ಮೂಲಕ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಡಿ ಸೂರಿ ಛಲವಾದಿ ಹಿರಿಯ ಮುಖಂಡರು, ಗೋವಿಂದ ನಾಗಲಕೇರ ಛಲವಾದಿ ಹಿರಿಯ ಮುಖಂಡರು, ಸಿಆರ್ ಹನುಮಂತ ಕಂಪ್ಲಿ ಛಲವಾದಿ ಹಿರಿಯ ಮುಖಂಡರು, ಸಿ ಶಿವಕುಮಾರ್ ಜಿಲ್ಲಾ ಅಧ್ಯಕ್ಷರು, ಸಿ ಹನುಮೇಶ್ ಕಟ್ಟಿಮನಿ ಜಿಲ್ಲಾ ಕಾರ್ಯಾಧ್ಯಕ್ಷ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ, ಕೆ ಶಂಕರ್ ನಂದಿಹಾಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ, ಮಾನಯ್ಯ ಬಿ ಗೋನ ಜಿಲ್ಲಾ ಉಪಾಧ್ಯಕ್ಷ ಛಲವಾದಿ ಮಹಾಸಭಾ, ಛಲವಾದಿ ಲೋಕೇಶ್ ಕಪ್ಪಗಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಛಲವಾದಿ ಮಹಾಸಭಾ, ನಾಗರಾಜ್ ತೋಲಮಾಮಿಡಿ ಛಲವಾದಿ ಯುವ ಮುಖಂಡರು, ಮಲ್ಲಿಕಾರ್ಜುನ್ ಬಿ ಗೋನ ಛಲವಾದಿ ಯುವ ಮುಖಂಡರು, ಜಯ ರಾಮ ಛಲವಾದಿ ಮುಖಂಡರು, ಗಿರೀಶ್ ಕುಡ್ತಿನಿ ಛಲವಾದಿ ಮುಖಂಡರು, ಭಾವ್ಯಕ್ಕೆ ವೆಂಕಟೇಶ್ ಕಂಪ್ಲಿ ಛಲವಾದಿ ಹಿರಿಯ ಮುಖಂಡರು, ವಿರೂಪಾಕ್ಷಿ ಕಂಪ್ಲಿ ಛಲವಾದಿ ಮುಖಂಡರು, ದೇವೇಂದ್ರ ಕಂಪ್ಲಿ ಛಲವಾದಿ ಯುವ ಮುಖಂಡರು, ಡಿ ವಿಠಲ್ ಛಲವಾದಿ ಮುಖಂಡರು,
ರಾಘವೇಂದ್ರ ಚಲವಾದಿ ಕೇರಿ ಯುವ ಮುಖಂಡರು, ಶೇಷಪ್ಪ ಚಲವಾದಿ ಯುವ ಮುಖಂಡರು, ಕೊಳಗಲ್ಲು ಮುಕ್ಕಣ್ಣ ಚಲವಾದಿ ಮುಖಂಡರು, ಲಕ್ಷ್ಮೀಕಾಂತ ಸುಗ್ಗೇನಹಳ್ಳಿ ಚಲವಾದಿ ಮುಖಂಡರು, ಮಧುರಾಜ್ ಬಿ ಗೋನಾಳ್ ಯುವ ಮುಖಂಡರು, ರಮೇಶ್ ಮಾವಿನಹಳ್ಳಿ ಯುವ ಮುಖಂಡರು, ಡಿ ರಾಮಕೃಷ್ಣ ಚಲವಾದಿ ಕೇರಿ, ಶೇಷಪ್ಪ ಚಲವಾದಿ ಕೇರಿ ಯುವ ಮುಖಂಡರು, ಕಗ್ಗಲ್ ಈರಣ್ಣ ಚಲವಾದಿ ಯುವ ಮುಖಂಡರು ಉಪಸ್ಥಿತರಿದ್ದರು. ಈ ದಿನ ನಾವು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಯಾಕೆ ಬಂದಿದ್ದೀವಿ ಅಂತಂದರೆ, ನಮಗೆ ಮೊನ್ನೆ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ನಡೀತಾ ಮೇ ತಿಂಗಳಲ್ಲಿ, ಅದರಲ್ಲಿ ಮೀಸಲಾತಿ, ಪರಿಶಿಷ್ಟ ಜಾತಿ ಮೀಸಲಾತಿ 101 ಜಾತಿಗಳಿದ್ದಾವೆ. ಅದರ ಸಮೀಕ್ಷೆನೇ ಮೊನ್ನೆ ಮೇ ತಿಂಗಳಲ್ಲಿ ನಡೆಸಿದ್ರು. ಅದರಲ್ಲಿ ನಮಗೆ ಭಾಳ ಅನ್ಯಾಯ ಆಗಿದೆ. ಏನಪ್ಪ ಅನ್ಯಾಯ ಅಂತಂದರೆ, ನಮ್ಮ ಜಾತಿಗೆ ಸಂಬಂಧಿತ ಜಾತಿಗಳು ಪರಯ್ಯ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಇವನ್ನೆಲ್ಲ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರನ 1% ಕೊಟ್ಟಿದ್ದಾರೆ. ಆ 1%ಅಲ್ಲಿ ನಮ್ಮವರು ಚಲವಾದರು ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅದನ್ನು ಸರಿಪಡಿಸಿ ನಮಗೂ 6%, ಅವ್ರಿಗೂ 6% ಕೊಡಬೇಕಂತ ನಮ್ಮೆಲ್ಲರ ಹೋರಾಟ. ಇವತ್ತು ಏನು ಜಿಲ್ಲಾಧಿಕಾರಿಗಳ ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಲ್ಲ, ಅದೇ ನಮ್ಮ ಇದು ಅಜೆಂಡಾ. ಈ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮುಂದಿನ ಅಧಿವೇಶನದಲ್ಲಿ, ಚಳಿಗಾಲ ಅಧಿವೇಶನ ಏನು ನಡೀತತ್ತಲ್ಲ 16ನೇ ತಾರೀಕಿಂದ, ಅಲ್ಲಿ ಇದನ್ನು ಸರಿಪಡಿಸಿ ನಾವು ಒಳ ಮೀಸಲಾತಿ ಜಾರಿ ಮಾಡಬೇಕನ್ನೋದು ನಮ್ಮೆಲ್ಲರ ಚಲವಾದಿ ಬಂಧುಗಳ ಹೋರಾಟ ಆಗಿದೆ. ಇವತ್ತು ನಮ್ಮ ಹೆಸರು ಶ್ರೀ ಶಿವಕುಮಾರ್ ಅಂತ, ಚಲವಾದಿ ಜಿಲ್ಲಾಧ್ಯಕ್ಷ.